ನಾವು ಮಾಡ್ತೀವಿ ಅಂತ ಶಪಥ ತಟ್ಟಿರು. ಇವು 10 ಅಸ್ತ್ರಗಳು. ಇನ್ನು ಮುಂದಿನ ಸುದ್ದಿ, ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಮೊರೆತ ಕೇಳುತ್ತಾನೆ ಇದೆ. ಪಾಕ್ನಿಂದ ಪದೇ ಪದೇ ಗಡಿಯಲ್ಲಿ ಕಿರಿಕ್, ಕದನ ವಿರಾಮ ಉಲ್ಲಂಘನೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಸೇನೆಯಿಂದ ಕಟ್ಟೆಚ್ಚರ ವಹಿಸುವಂತ ಕೆಲಸ ಆಗ್ತಾ ಇದೆ. ದಟ್ಟಾರಣ್ಯದಲ್ಲಿ ಸೇನಾಪಡೆಗಳು ಕಾವಲು ಕಾಯ್ತಾ ಇವೆ. ವಾಚ್ ಟವರ್ನಿಂದ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಸದ್ಯ ಕಣಿವೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಅಲ್ಲಿ ಏನಾಗ್ತಾ ಇದೆ, ಈಗ ಅಂದ್ರೆ ಯೋಧರು, ಸೇನೆ ಯಾವ ರೀತಿ ಸರ್ವ ಸನ್ನದ್ಧವಾಗಿದೆ ಯುದ್ಧಕ್ಕೆ, ಶತ್ರು ರಾಷ್ಟ್ರವನ್ನ ಬಗ್ಗು ಬಡಿಯೋದಕ್ಕೆ ಕಾಲಕ್ಕೆರೆದು ನಿಂತಿದ್ದಾರೆ. ಒಂದೇ ಒಂದು ಆರ್ಡರ್ ಕೊಡಿ ಸಾಕು, 5 ನಿಮಿಷದಲ್ಲಿ ಉಡೀಸ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಹೆಮ್ಮೆಯ ವೀರ ಯೋಧರು ಈಗ ಕಾದು ಕುಳಿತಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಪಾಕಿಸ್ತಾನ ನಡುಕ ಪಡ್ತಾ ಇದೆ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಕಿಸ್ತಾನವನ್ನ ನುಗ್ಗಿ ಅಲ್ಲಿನ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಬಹುದು. ಹೀಗಾಗಿ ಭಾರತ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸೇನೆಯ ಆಪರೇಷನ್ ನಿರಂತರವಾಗಿ ಸಾಗುವಂತ ಸಾಧ್ಯತೆಗಳಿರುತ್ತೆ. ಗಡಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗಳು ಮತ್ತೆ ಕೆಲವು ಈ ಜಂಗಲ್ ಏರಿಯಾಗಳಲ್ಲಿ ಸೇನೆ ಎಷ್ಟು ಕಟ್ಟೆಚ್ಚರವನ್ನ ವಹಿಸಿದೆ ಅಂತ ಕೇಳಿದ್ರೆ ನೋಡಿ, ಈ ರೀತಿಯ ಒಂದು ಸುರಕ್ಷಾ ಕವಚಗಳ ಮೂಲಕ ಇಲ್ಲಿ ಸೇನೆ ನಿಂತುಕೊಂಡು ಕಾವಲು ಕಾಯ್ತಾ ಇರುತ್ತೆ. ಯಾರೇ ಆತಂಕಿತರು ಅಥವಾ ಭಯೋತ್ಪಾದಕರು ಕಂಡು ಬಂದ್ರು ಅಂತೇಳಿ ಆದ್ರೆ ಇಲ್ಲಿ ದಾಳಿಗಳಾಗುತ್ತೆ. ಜಂಗಲ್ ಏರಿಯಾಗಳಲ್ಲಿ ಹೇಳಿಕ್ಕಾಗೋದಿಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತೇಳಿ. ಇಲ್ಲೊಂದು ಗನ್ ಪಾಯಿಂಟ್ ಇದೆ ನೋಡಿ, ಇಲ್ಲೊಂದು ಗನ್ ಪಾಯಿಂಟ್ ಇದೆ. ಈ ಗನ್ ಪಾಯಿಂಟ್ ಅನ್ನ ಯಾವಾಗ್ಲೂ ಕ್ಲೋಸ್ ಮಾಡಿರ್ತಾರೆ. ಇದನ್ನ ಓಪನ್ ಮಾಡಿ ಇಲ್ಲಿ ಗನ್ ಇಟ್ಟು ಮತ್ತೆ ವಾಚಿಂಗ್ ಪಾಯಿಂಟ್ ಇದು, ಇದರಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಯಾವ ಸಂದರ್ಭದಲ್ಲಿ ಎಲ್ಲಿಂದ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ಇಲ್ಲಿ ಬೀಳುವಂತ ಏನು ಫೈರಿಂಗ್ ಆದ್ರೆ ಇದೀಗ ಈ ಕವಚಕ್ಕೆ ಏನೂ ಆಗೋದಿಲ್ಲ. ತುಂಬಾ ದಪ್ಪ ಇದೆ ಇದು, ಈ ಕವಚಕ್ಕೆ ಏನೂ ಆಗೋದಿಲ್ಲ. ಇದರ ಮರೆಯಲ್ಲಿರ್ತಾರೆ. ಸಹಜವಾಗಿ ನೀವು ನೋಡಿರ್ತೀರಿ, ಮರಳಿನ ಚೀಲಗಳನ್ನ ಹಾಕಿಕೊಂಡು ಸೇನೆಯಲ್ಲಿ ಗಸ್ತು ಕಾಯ್ತಾ ಇರುತ್ತೆ. ಆದ್ರೆ ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಇಲ್ಲಿನ ಚಿತ್ರಣ ನೋಡಿ. ಈ ರೀತಿಯ ಗನ್ ಗಾರ್ಡ್ಗಳನ್ನ ಇಟ್ಕೊಂಡು ಇಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುತ್ತೆ. ಕಾರ್ಯಾಚರಣೆ ಮಾಡಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡೋ ಕೆಲಸವನ್ನ ಸೇನೆಯಲ್ಲಿ ಮಾಡ್ತಾ ಇರುತ್ತೆ. ಯಾರಾದ್ರೂ ಬಂದ್ರು ಹೋದ್ರು ಅಥವಾ ಏನಾದ್ರೂ ಗಲಾಟೆ ಆಯ್ತು ಅಥವಾ ಏನಾದ್ರೂ ಆತಂಕಿತರು ಕಂಡು ಬಂದ್ರು ಅಂತ ಹೇಳಿ ಆದ್ರೆ ಇಲ್ಲಿಂದ ಸೇನೆ ದಾಳಿಯನ್ನ ಮಾಡಿ ಎಲ್ಲವನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ರಾತ್ರಿ ಹಗಲು ಏನದೇ ಇಲ್ಲಿ ಕಾರ್ಯಾಚರಣೆಯನ್ನ ಸೇನೆ ಮಾಡ್ತಾ ಇರುತ್ತೆ. ಈ ರೀತಿಯ ಗಾರ್ಡ್ ತಗಡುಗಳು ಗಡಿಗೆ ಸಂಧಿಸುವಂತ ರಸ್ತೆಗಳಲ್ಲೆಲ್ಲವೂ ಕೂಡ ಇದೆ. ಕೆಲವು ಸೂಕ್ಷ್ಮ ಸ್ಥಳಗಳಲ್ಲಿ ಈ ರೀತಿಯ ಗಾರ್ಡ್ಗಳನ್ನ ಹಾಕಿ ಅಲ್ಲಿ ಸೇನೆ ಕಾವಲು ಕಾಯ್ತಾ ಇರುತ್ತೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಅಥವಾ ಯುದ್ಧದ ಸನ್ನದ್ಧತೆಯನ್ನ ನಿಮ್ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸದ್ಯ ಭಾರತ ಮತ್ತು ಪಾಕಿಸ್ತಾನವನ್ನ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಪಾಕಿಸ್ತಾನವನ್ನ ನಿರ್ನಾಮ ಮಾಡಬೇಕು ಅಂತೇಳಿ ಹೊರಟಿದೆ. ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಪೂರ್ಣ ನಾಕಾಬಂದಿ, ಕಟ್ಟೆಚ್ಚರ, ಸೇನೆಯ ಸರ್ಪಗಾವಲಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ನಮಸ್ಕಾರ. ನಾವು ಮಾಡ್ತೀವಿ ಅಂತ ಶಪಥ ತಟ್ಟಿರು. ಇವು 10 ಅಸ್ತ್ರಗಳು. ಇನ್ನು ಮುಂದಿನ ಸುದ್ದಿ, ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಮೊರೆತ ಕೇಳುತ್ತಾನೆ ಇದೆ. ಪಾಕ್ನಿಂದ ಪದೇ ಪದೇ ಗಡಿಯಲ್ಲಿ ಕಿರಿಕ್, ಕದನ ವಿರಾಮ ಉಲ್ಲಂಘನೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಸೇನೆಯಿಂದ ಕಟ್ಟೆಚ್ಚರ ವಹಿಸುವಂತ ಕೆಲಸ ಆಗ್ತಾ ಇದೆ. ದಟ್ಟಾರಣ್ಯದಲ್ಲಿ ಸೇನಾಪಡೆಗಳು ಕಾವಲು ಕಾಯ್ತಾ ಇವೆ. ವಾಚ್ ಟವರ್ನಿಂದ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಸದ್ಯ ಕಣಿವೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಅಲ್ಲಿ ಏನಾಗ್ತಾ ಇದೆ, ಈಗ ಅಂದ್ರೆ ಯೋಧರು, ಸೇನೆ ಯಾವ ರೀತಿ ಸರ್ವ ಸನ್ನದ್ಧವಾಗಿದೆ ಯುದ್ಧಕ್ಕೆ, ಶತ್ರು ರಾಷ್ಟ್ರವನ್ನ ಬಗ್ಗು ಬಡಿಯೋದಕ್ಕೆ ಕಾಲಕ್ಕೆರೆದು ನಿಂತಿದ್ದಾರೆ. ಒಂದೇ ಒಂದು ಆರ್ಡರ್ ಕೊಡಿ ಸಾಕು, 5 ನಿಮಿಷದಲ್ಲಿ ಉಡೀಸ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಹೆಮ್ಮೆಯ ವೀರ ಯೋಧರು ಈಗ ಕಾದು ಕುಳಿತಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಪಾಕಿಸ್ತಾನ ನಡುಕ ಪಡ್ತಾ ಇದೆ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಕಿಸ್ತಾನವನ್ನ ನುಗ್ಗಿ ಅಲ್ಲಿನ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಬಹುದು. ಹೀಗಾಗಿ ಭಾರತ
ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸೇನೆಯ ಆಪರೇಷನ್ ನಿರಂತರವಾಗಿ ಸಾಗುವಂತ ಸಾಧ್ಯತೆಗಳಿರುತ್ತೆ. ಗಡಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗಳು ಮತ್ತೆ ಕೆಲವು ಈ ಜಂಗಲ್ ಏರಿಯಾಗಳಲ್ಲಿ ಸೇನೆ ಎಷ್ಟು ಕಟ್ಟೆಚ್ಚರವನ್ನ ವಹಿಸಿದೆ ಅಂತ ಕೇಳಿದ್ರೆ ನೋಡಿ, ಈ ರೀತಿಯ ಒಂದು ಸುರಕ್ಷಾ ಕವಚಗಳ ಮೂಲಕ ಇಲ್ಲಿ ಸೇನೆ ನಿಂತ್ಕೊಂಡು ಕಾವಲು ಕಾಯ್ತಾ ಇರುತ್ತೆ. ಯಾರೇ ಆತಂಕಿತರು ಅಥವಾ ಭಯೋತ್ಪಾದಕರು ಕಂಡು ಬಂದ್ರು ಅಂತೇಳಿ ಆದ್ರೆ ಇಲ್ಲಿ ದಾಳಿಗಳಾಗುತ್ತೆ. ಜಂಗಲ್ ಏರಿಯಾಗಳಲ್ಲಿ ಹೇಳಿಕ್ಕಾಗೋದಿಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತೇಳಿ. ಇಲ್ಲೊಂದು ಗನ್ ಪಾಯಿಂಟ್ ಇದೆ ನೋಡಿ, ಇಲ್ಲೊಂದು ಗನ್ ಪಾಯಿಂಟ್ ಇದೆ. ಈ ಗನ್ ಪಾಯಿಂಟ್ ಅನ್ನ ಯಾವಾಗ್ಲೂ ಕ್ಲೋಸ್ ಮಾಡಿರ್ತಾರೆ. ಇದನ್ನ ಓಪನ್ ಮಾಡಿ ಇಲ್ಲಿ ಗನ್ ಇಟ್ಟು ಮತ್ತೆ ವಾಚಿಂಗ್ ಪಾಯಿಂಟ್ ಇದು, ಇದರಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಯಾವ ಸಂದರ್ಭದಲ್ಲಿ ಎಲ್ಲಿಂದ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ಇಲ್ಲಿ ಬೀಳುವಂತ ಏನು ಫೈರಿಂಗ್ ಆದ್ರೆ ಇದೀಗ ಈ ಕವಚಕ್ಕೆ ಏನು ಆಗೋದಿಲ್ಲ. ತುಂಬಾ ದಪ್ಪ ಇದೆ ಇದು, ಈ ಕವಚಕ್ಕೆ ಏನು ಆಗೋದಿಲ್ಲ. ಇದರ ಮರೆಯಲ್ಲಿರ್ತಾರೆ. ಸಹಜವಾಗಿ ನೀವು ನೋಡಿರ್ತೀರಿ, ಮರಳಿನ ಚೀಲಗಳನ್ನ ಹಾಕಿಕೊಂಡು ಸೇನೆಯಲ್ಲಿ ಗಸ್ತು ಕಾಯ್ತಾ ಇರುತ್ತೆ. ಆದ್ರೆ ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಇಲ್ಲಿನ ಚಿತ್ರಣ ನೋಡಿ. ಈ ರೀತಿಯ ಗನ್ ಗಾರ್ಡ್ ಗಳನ್ನ ಇಟ್ಕೊಂಡು ಇಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುತ್ತೆ. ಕಾರ್ಯಾಚರಣೆ ಮಾಡಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡೋ ಕೆಲಸವನ್ನ ಸೇನೆಯಲ್ಲಿ ಮಾಡ್ತಾ ಇರುತ್ತೆ. ಯಾರಾದ್ರೂ ಬಂದ್ರು ಹೋದ್ರು ಅಥವಾ ಏನಾದ್ರೂ ಗಲಾಟೆ ಆಯ್ತು ಅಥವಾ ಏನಾದ್ರೂ ಆತಂಕಿತರು ಕಂಡು ಬಂದ್ರು ಅಂತ ಹೇಳಿ ಆದ್ರೆ ಇಲ್ಲಿಂದ ಸೇನೆ ದಾಳಿಯನ್ನ ಮಾಡಿ ಎಲ್ಲವನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ರಾತ್ರಿ ಹಗಲು ಏನದೇ ಇಲ್ಲಿ ಕಾರ್ಯಾಚರಣೆಯನ್ನ ಸೇನೆ ಮಾಡ್ತಾ ಇರುತ್ತೆ. ಈ ರೀತಿಯ ಗಾರ್ಡ್ ತಗಡುಗಳು ಗಡಿಗೆ ಸಂಧಿಸುವಂತ ರಸ್ತೆಗಳಲ್ಲೆಲ್ಲವೂ ಕೂಡ ಇದೆ. ಕೆಲವು ಸೂಕ್ಷ್ಮ ಸ್ಥಳಗಳಲ್ಲಿ ಈ ರೀತಿಯ ಗಾರ್ಡ್ ಗಳನ್ನ ಹಾಕಿ ಅಲ್ಲಿ ಸೇನೆ ಕಾವಲು ಕಾಯ್ತಾ ಇರುತ್ತೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಅಥವಾ ಯುದ್ಧದ ಸನ್ನದ್ಧತೆಯನ್ನ ನಿಮ್ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸದ್ಯ ಭಾರತ ಮತ್ತು ಪಾಕಿಸ್ತಾನವನ್ನ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಪಾಕಿಸ್ತಾನವನ್ನ ನಿರ್ನಾಮ ಮಾಡಬೇಕು ಅಂತೇಳಿ ಹೊರಟಿದೆ. ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಪೂರ್ಣ ನಾಕಾಬಂದಿ, ಕಟ್ಟೆಚ್ಚರ, ಸೇನೆಯ ಸರ್ಪಗಾವಲಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ನಮಸ್ಕಾರ. ನಾವು ಮಾಡ್ತೀವಿ ಅಂತ ಶಪಥ ತಟ್ಟಿರು ಇವು 10 ಅಸ್ತ್ರಗಳು. ಇನ್ನು ಮುಂದಿನ ಸುದ್ದಿ, ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಮೊರೆತ ಕೇಳುತ್ತಾನೆ ಇದೆ. ಪಾಕ್ನಿಂದ ಪದೇ ಪದೇ ಗಡಿಯಲ್ಲಿ ಕಿರಿಕ್, ಕದನ ವಿರಾಮ ಉಲ್ಲಂಘನೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಸೇನೆಯಿಂದ ಕಟ್ಟೆಚ್ಚರ ವಹಿಸುವಂತಹ ಕೆಲಸ ಆಗ್ತಾ ಇದೆ. ದಟ್ಟಾರಣ್ಯದಲ್ಲಿ ಸೇನಾಪಡೆಗಳು ಕಾವಲು ಕಾಯ್ತಾ ಇವೆ. ವಾಚ್ ಟವರ್ನಿಂದ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಸದ್ಯ ಕಣಿವೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಅಲ್ಲಿ ಏನಾಗ್ತಾ ಇದೆ, ಈಗ ಅಂದ್ರೆ ಯೋಧರು, ಸೇನೆ ಯಾವ ರೀತಿ ಸರ್ವ ಸನ್ನದ್ಧವಾಗಿದೆ ಯುದ್ಧಕ್ಕೆ. ಶತ್ರು ರಾಷ್ಟ್ರವನ್ನ ಬಗ್ಗು ಬಡಿಯೋದಕ್ಕೆ ಕಾಲ ಕೆರೆದು ನಿಂತಿದ್ದಾರೆ. ಒಂದೇ ಒಂದು ಆರ್ಡರ್ ಕೊಡಿ ಸಾಕು, 5 ನಿಮಿಷದಲ್ಲಿ ಉಡಿಸ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಹೆಮ್ಮೆಯ ವೀರ ಯೋಧರು ಈಗ ಕಾದು ಕುಳಿತಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಪಾಕಿಸ್ತಾನ ನಡುಕ ಪಡ್ತಾ ಇದೆ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಕಿಸ್ತಾನವನ್ನ ನುಗ್ಗಿ ಅಲ್ಲಿನ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಬಹುದು. ಹೀಗಾಗಿ ಭಾರತ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸೇನೆಯ ಆಪರೇಷನ್ ನಿರಂತರವಾಗಿ ಸಾಗುವಂತ ಸಾಧ್ಯತೆಗಳಿರುತ್ತೆ. ಗಡಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗಳು ಮತ್ತೆ ಕೆಲವು ಈ ಜಂಗಲ್ ಏರಿಯಾಗಳಲ್ಲಿ ಸೇನೆ ಎಷ್ಟು ಕಟ್ಟೆಚ್ಚರವನ್ನ ವಹಿಸಿದೆ ಅಂತ ಕೇಳಿದ್ರೆ ನೋಡಿ, ಈ ರೀತಿಯ ಒಂದು ಸುರಕ್ಷಾ ಕವಚಗಳ ಮೂಲಕ ಇಲ್ಲಿ ಸೇನೆ ನಿಂತ್ಕೊಂಡು ಕಾವಲು ಕಾಯ್ತಾ ಇರುತ್ತೆ. ಯಾರೇ ಆತಂಕಿತರು ಅಥವಾ ಭಯೋತ್ಪಾದಕರು ಕಂಡು ಬಂದ್ರು ಅಂತೇಳಿ ಆದ್ರೆ ಇಲ್ಲಿ ದಾಳಿಗಳಾಗುತ್ತೆ. ಜಂಗಲ್ ಏರಿಯಾಗಳಲ್ಲಿ ಹೇಳಿಕ್ಕಾಗೋದಿಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತೇಳಿ. ಇಲ್ಲೊಂದು ಗನ್ ಪಾಯಿಂಟ್ ಇದೆ ನೋಡಿ, ಇಲ್ಲೊಂದು ಗನ್ ಪಾಯಿಂಟ್ ಇದೆ. ಈ ಗನ್ ಪಾಯಿಂಟ್ ಅನ್ನ ಯಾವಾಗ್ಲೂ ಕ್ಲೋಸ್ ಮಾಡಿರ್ತಾರೆ. ಇದನ್ನ ಓಪನ್ ಮಾಡಿ ಇಲ್ಲಿ ಗನ್ ಇಟ್ಟು ಮತ್ತೆ ವಾಚಿಂಗ್ ಪಾಯಿಂಟ್ ಇದು, ಇದರಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಯಾವ ಸಂದರ್ಭದಲ್ಲಿ ಎಲ್ಲಿಂದ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ಇಲ್ಲಿ ಬೀಳುವಂತ ಏನು ಫೈರಿಂಗ್ ಆದ್ರೆ ಇದೀಗ ಈ ಕವಚಕ್ಕೆ ಏನು ಆಗೋದಿಲ್ಲ. ತುಂಬಾ ದಪ್ಪ ಇದೆ ಇದು, ಈ ಕವಚಕ್ಕೆ ಏನು ಆಗೋದಿಲ್ಲ. ಇದರ ಮರೆಯಲ್ಲಿರ್ತಾರೆ. ಸಹಜವಾಗಿ ನೀವು ನೋಡಿರ್ತೀರಿ, ಮರಳಿನ ಚೀಲಗಳನ್ನ ಹಾಕಿಕೊಂಡು ಸೇನೆಯಲ್ಲಿ ಗಸ್ತು ಕಾಯ್ತಾ ಇರುತ್ತೆ. ಆದ್ರೆ ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಇಲ್ಲಿನ ಚಿತ್ರಣ ನೋಡಿ. ಈ ರೀತಿಯ
ಗಾರ್ಡ್ಗಳನ್ನ ಇಟ್ಕೊಂಡು ಇಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುತ್ತೆ. ಕಾರ್ಯಾಚರಣೆ ಮಾಡಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡೋ ಕೆಲಸವನ್ನ ಸೇನೆಯಲ್ಲಿ ಮಾಡ್ತಾ ಇರುತ್ತೆ. ಯಾರಾದ್ರೂ ಬಂದ್ರು ಹೋದ್ರು ಅಥವಾ ಏನಾದ್ರೂ ಗಲಾಟೆ ಆಯ್ತು ಅಥವಾ ಏನಾದ್ರೂ ಆತಂಕಿತರು ಕಂಡು ಬಂದ್ರು ಅಂತ ಹೇಳಿ ಆದ್ರೆ ಇಲ್ಲಿಂದ ಸೇನೆ ದಾಳಿಯನ್ನ ಮಾಡಿ ಎಲ್ಲವನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ರಾತ್ರಿ ಹಗಲು ಏನದೇ ಇಲ್ಲಿ ಕಾರ್ಯಾಚರಣೆಯನ್ನ ಸೇನೆ ಮಾಡ್ತಾ ಇರುತ್ತೆ. ಈ ರೀತಿಯ ಗಾರ್ಡ್ ತಗಡುಗಳು ಗಡಿಗೆ ಸಂಧಿಸುವಂತ ರಸ್ತೆಗಳಲ್ಲೆಲ್ಲವೂ ಕೂಡ ಇದೆ. ಕೆಲವು ಸೂಕ್ಷ್ಮ ಸ್ಥಳಗಳಲ್ಲಿ ಈ ರೀತಿಯ ಗಾರ್ಡ್ಗಳನ್ನ ಹಾಕಿ ಅಲ್ಲಿ ಸೇನೆ ಕಾವಲು ಕಾಯ್ತಾ ಇರುತ್ತೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಅಥವಾ ಯುದ್ಧದ ಸನ್ನದ್ಧತೆಯನ್ನ ನಿಮ್ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸದ್ಯ ಭಾರತ ಮತ್ತು ಪಾಕಿಸ್ತಾನವನ್ನ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಪಾಕಿಸ್ತಾನವನ್ನ ನಿರ್ನಾಮ ಮಾಡಬೇಕು ಅಂತೇಳಿ ಹೊರಟಿದೆ. ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಪೂರ್ಣ ನಾಕಾಬಂದಿ, ಕಟ್ಟೆಚ್ಚರ, ಸೇನೆಯ ಸರ್ಪಗಾವಲಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ ನಮಸ್ಕಾರ.